ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಗುರುವಾರದ ಮಿನಿ ಲಾಗ್. ಗುರುವಾರ ಬೆಳಗ್ಗೆ 3:30ಗೆ ಎದ್ದು ಬಾಗಿಲು ತೊಳೆದು ಬಾಗಿಲಿಗೆ ಅರಿಶಿನ ಕುಂಕುಮ ರಂಗೋಲೆಲ್ಲ ಹಾಕಿ ಒಳಗಡೆ ಬಂದು ಸ್ಲ್ಯಾಬ್ ಎಲ್ಲ ಒರೆಸಿ ಮನೆಯೆಲ್ಲ ಒರೆಸ್ದೆ. ಮನೆಯೆಲ್ಲ ಒರೆಸಿ ಇವತ್ತಿಂದ ಧನುರ್ಮಾಸ ಮಾಡೋದು ಅಂತ ಅಂದ್ಕೊಂಡೆ. ನಾನು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ನಾನು ಬುಧವಾರನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಗುರುವಾರ ಪೂಜೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಗೋಗುತ್ತೆ ಅಂತ ದೇವ್ರ ಮನೆಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡೆ. ಬೇಗ ಪೂಜೆನೂ ಸಹ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ರಾಯರನ್ನ ಗುರುವಾರ ನೋಡೋದೇ ಏನೋ ಒಂಥರ ಖುಷಿ. ನಮ್ಮ ಮನಸ್ಸಲ್ಲಿ ಏನಾರ ಸಂಕಲ್ಪನೆ ಮಾಡಿಕೊಂಡು ರಾಯರಿಗೆ ಅಕ್ಷತೆ ಹಾಕಬೇಕು. ಪೂಜೆ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಮಾಡಾದಮೇಲೆ ಅವ್ರ ಬುಕ್ ಬರೀತೀನಿ ನಾನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಬರ್ದಾಗಿ ನಾವೇನು ಅನ್ಕೋತೀವಿ ಅದನ್ನ ದೇವ್ರ ಹತ್ರ ಬೇಡಿಕೊಂಡು ಇನ್ನೊಂದ್ಸಲಿ ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಹೊರಗಡೆನೂ ಸಹ ಹೊಸ್ಲಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದೆ. ನಮ್ಮ ರೋಡಲ್ಲಂತೂ ಬರೀ ನಾಯಿಗಳ ಕಾಟನೇ, ಅದರಿಂದ ಹೋಗೋಕ್ಕೆ ಒಂದು ಸ್ವಲ್ಪ ಭಯ. ಇನ್ನೂ ದೇವಸ್ಥಾನದ ಹತ್ರ 5:30ಗೆ ಹೋದಾಗ ಇನ್ನೂ ದೊಡ್ಡಮ್ಮ ದೇವಸ್ಥಾನದ ಹತ್ರ ಇನ್ನೂ ಕ್ಲೀನ್ ಮಾಡ್ತಾಯಿದ್ರು. ಗಣಪತಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾಯಿದ್ರು ಹೂವಿನ ಅಲಂಕಾರ ಹಾಕಿ. ಆಮೇಲೆ 9 ನವಗ್ರಹಗಳನ್ನ 9 ರೌಂಡು ಸುತ್ತಿ ಅದ್ರ ಪಕ್ಕ ದೊಡ್ಡಮ್ಮ ದೇವಿ ದೇವಸ್ಥಾನಕ್ಕೆ ಹೋದೆ. ಅಲ್ಲೋಗಿ ಪೂಜೆ ಎಲ್ಲ ಮಾಡಿಕೊಂಡು 5 ನಿಮಿಷ ಅಲ್ಲೇ ಕೂತು ಮನೆಗೆ ಬರೋದಕ್ಕೆ 6 ಗಂಟೆ ಆಗಿತ್ತು. ಮನೆಗೆ ಬಂದು 5 ನಿಮಿಷ ಕೂತ್ಕೊಂಡಾದ್ಮೇಲೆ ನಾಷ್ಟಕ್ಕೆ ರೆಡಿ ಮಾಡಬೇಕಿತ್ತು. ಒಂದು ಕಡೆ ಗಂಜಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಬೆಂಡೆಕಾಯಿ ಹುರಿಯೋಕ್ಕಿಟ್ಟಿದ್ದೆ. ಬೆಂಡೆಕಾಯಿ ಹುರ್ಕೊಂಡು ದೇವಸ್ಥಾನ ಎಲ್ಲ ಮುಗಿಸ್ಕೊಬಂದು ರಾಗಿ ಅಂಬಲಿ ಕುಡಿತೀವಿ ನಾನು ಮತ್ತು ನಮ್ಮ ಹಸ್ಬೆಂಡು. ಅವರು ಡ್ರೈವರ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಒಳ್ಳೆಯದು. ಆಮೇಲೆ ಒಂದು ಕಡೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ, ಬೆಂಡೆಕಾಯಿ ಪಲ್ಯಕ್ಕೆ. ಇನ್ನೊಂದು ಕಡೆ ಸಾಂಬಾರಿಗೂ ಸಹ ರೆಡಿ ಮಾಡಿ ವಿಶಿಲಾಗಲಿ ಅಂತ ಒಂದು ಕಡೆ ಇಟ್ಟಿದ್ದೆ. ವಿಶಿಲು ಸಹ ಆಯಿತು. ವಿಶಿಲ್ ಆದಮೇಲೆ ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಬೇಯೋದಕ್ಕೆ ಚಪಾತಿ ಹಿಟ್ಟು ಕಲಿಸ್ಕೊಂಡೆ. ಯಾಕೆಂದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅವ್ರು ಪೂಜೆ ಮಾಡೋದಕ್ಕೆ ನಾನು ಚಪಾತಿ ಮಾಡಿಕೊಡೋಣ, ಬಾಕ್ಸ್ ಕಟ್ಟೋಕ್ಕೆ ಸರಿ ಆಗುತ್ತೆ ಅವ್ರು ಹೋಗೋದಕ್ಕೆ ಅಂತ ಬೇಗ ಚಪಾತಿ ಮಾಡಿ ಚಪಾತಿ ಬೇಯಿಸಿ ಅವ್ರಿಗೆ ಬಾಕ್ಸ್ ಕಟ್ಟಿ ಅವ್ರನ್ನ ಕಳಿಸಿ ಆಮೇಲೆ ಬೇಗ ಚಪಾತಿ ಬೇಯಿಸ್ಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿದೆ. ನನ್ನ ಮಗಳನ್ನ ರೆಡಿ ಮಾಡಾದ್ಮೇಲೆ ಸಾಂಬಾರು ಒಗ್ಗರಣೆ ಹಾಕಿದೆ. ಸಾಂಬಾರೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಅಷ್ಟೊತ್ತು ನನ್ನ ಮಗಳಿಗೆ ಲೇಟಾಗಿತ್ತು. ನನ್ನ ಮಗಳನ್ನ ಆಟೋ ಹತ್ತಿಸೋಣ ಅಂತ ಕೆಳಗಡೆ ಹೋದೆ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್.